ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನೀವು ಚೆನ್ನಾಗಿದ್ರೆ ಸಾಕು. ಇಲ್ಲ ಆರಾಮ. ಸೊ ಮತ್ತೆ ಬನ್ರಿ ರೋಸ್ಟ್ ಮಾಡ್ತೀನಿ ನೋಡಿ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ರೆ ಈಗಲೇ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ನಿಮಗೆ ಬರ್ತಾನೆ ಇರುತ್ತೆ. ವಿಡಿಯೋನ ಎಂಡ್ ತನಕ ನೋಡಿ, ಚೆನ್ನಾಗಿರುತ್ತೆ, ಮಜಾ ಬರುತ್ತೆ, ನಾನು ಗ್ಯಾರಂಟಿ. ಡಿಸ್ಕ್ಲೇಮರ್ ನಾನು ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ನಿಮಗೇನಾದರೂ ಲಾಜಿಕ್ಲೆಸ್, ಮೀನಿಂಗ್ಲೆಸ್ ವೀಡಿಯೋಸ್ ನೋಡಬೇಕು ಅಂತ ಅನ್ಸಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗಿರೋದು ದಚ್ಚು ದೀವು ಅವ್ರನ್ನ. ಯಾಕಂದ್ರೆ ಅವ್ರ ವೀಡಿಯೋಸ್ ಬರೀ ಲಾಜಿಕ್ಲೆಸ್. ಅಣ್ಣನ ವಿಡಿಯೋ ಸ್ಟಾರ್ಟ್ ಆಗುತ್ತೆ ಒಂದು ಬೇಬಿ ಎಲ್ಲಿದ್ಯಾ ಬೇಬಿ? ಇಲ್ಲ ಬೇಬಿ ಬೇಬಿ ಇಲ್ಲ ಅಂದ್ರೆ ಈ ತರ ಯಾವ್ದಾದ್ರು ವಿಡಿಯೋ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನೀವು ನೋಡ್ತಾ ಇರೋ ವಿಡಿಯೋ ದಚ್ಚುದೀವು ಅಂತ ಕನ್ಫರ್ಮ್ ಆಗ್ಬಿಡುತ್ತೆ. ಅಣ್ಣ ಮಾಡೋ ವಿಡಿಯೋಸ್ ಹೆಂಗಿರುತ್ತೆ ಅಂದ್ರೆ ಈ ಕಡೆ ಅವ್ರು ಮಾಡ್ತಿರೋ ಸೀನ್ಗೂ ಈ ಕಡೆ ಹೊಡಿತಾ ಇರೋ ಡೈಲಾಗು ಒಂದಕ್ಕೊಂದು ಸಿಂಕೆ ಆಗಲ್ಲ. ಎಕ್ಸಾಂಪಲ್ ಮೂವಿ ಡಿಸ್ಕ್ಲೇಮರ್ ನೋಡೋ ಸುನೀತಾ ಮತ್ತೆ ಮುಖೇಶ್ ತರ ಒಂದಕ್ಕೊಂದು ಸಂಬಂಧನೇ ಇಲ್ಲ. ಇನ್ನು ಅಣ್ಣನ ಆಕ್ಟಿಂಗ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಅಣ್ಣ ಎಕ್ಸ್ಪ್ರೆಷನ್ಸ್ ಅಂತೂ ಕೊಡೋದೇ ಇಲ್ಲ. ಕಕ್ಕ ಡೈಲಾಗ್ ಆದ್ರೆ ನೆಟ್ಟಿಗೆ ಹೇಳ್ತಾನ ಇಲ್ಲ, ಫಾಸ್ಟಾಗಿ ಹೇಳ್ಕೊಂಡು ಹೊಂಟೋಗೋದಷ್ಟೇ. ಚಿಕ್ಕ ಮಕ್ಳು ಟೀಚರ್ ಮುಂದೆ ಪದ್ಯ ಹೇಳ್ದಂಗೆ ಗಟ 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 ಅಂತ ಹೇಳ್ತಾನೆ. ಬೇಬಿ ಅರ್ಥ ಮಾಡ್ಕೋ ಬೇಬಿ, ನಾನು ಯಾವ ಕಾಲೇಜ್ ಹತ್ರ ಹುಡುಗಿ ನೋಡಕ್ ಹೋಗಲ್ಲ ನಿಜವಾಗೂ. ನಾನು ಯಾವ ಕಾಲೇಜ್ ನೀವು ಕೇಳ್ಬೋದು ಯಾಕಂಗೆ ಅಂತ. ದೇ ಆರ್ ಕಾಂಟೆಂಟ್ ಕ್ರಿಯೇಟರ್ಸ್ ಆನ್ ಯೂಟ್ಯೂಬ್ ಬ್ರೋ, ಅವ್ರ ಇಷ್ಟ. जंगली रमी पे आवना महाराज 24/7 कस्टमर सपोर्ट के लिए हाजिर है आपके खाते. ಇದನ್ನ ಕನ್ನಡ ವರ್ಷನ್ ಅಲ್ಲಿ ಕೇಳಬೇಕಾ? ಸಿಂಪಲ್. ನಮ್ಮ ಅಣ್ಣನ ಹೆಸರು ದಚ್ಚು, ನಮ್ಮ ಅಣ್ಣಂಗೆ ಇಸ್ಪೀಟ್ ಅಂದ್ರೆ ಹುಚ್ಚು, ನಮ್ಮ ಅಣ್ಣ ಎತ್ಕೊಂಡ್ರೆ ಮಚ್ಚು, ನಿಮ್ಗೆ ಎಲ್ರಿಗೂ ಬಿದ್ದೆ ಬೀಳ್ತಾ ಸ್ಕೆಚ್ಚು, ನಿಮ್ಗೆ ಇಸ್ಪೀಟ್ ಬೇಕಾ ದುಡ್ಡು ಬೇಕಾ ಡಿಸೈಡ್ ಮಾಡೋಲ್ಲ. ಇದು ಕನ್ನಡ ವರ್ಷನ್. ಬ್ರೋ ನಿಂಗೆ ಇನ್ನೊಂದು ಗೊತ್ತಾ? ಏನ್ ಬ್ರೋ? ದಚ್ಚು ದೀವು ಬರೀ ಕ್ರಿಂಜ್ ವಿಡಿಯೋಗಳು ಮಾಡಲ್ಲ, ಮೋಟಿವೇಟ್ ಮಾಡ್ತಾನೆ. ಹೌದಾ? ಸೊ ದ ಆನ್ಸರ್ ಈಸ್ ಎಸ್. ಆ ಹುಡುಗ ಬರೀ ಕ್ರಿಂಜ್ ವಿಡಿಯೋಗಳನ್ನ ಮಾಡಲ್ಲ, ಮೋಟಿವೇಟ್ ಮಾಡ್ತಾನೆ. ಅದು ಯಾವ ಥರ ಅಂದರೆ ಇವನಲ್ಲಿ ಇಡೀ ಗ್ಯಾಂಗ್ ಹಾಕೊಂಡು ಒಂಥರ ಕ್ರಿಂಜ್ ಟೈಪಲ್ಲಿ ವಿಡಿಯೋ ಮಾಡಿ ಅದ್ರಲ್ಲಿ ಮೋಟಿವೇಟ್ ಮಾಡೋದು. ನೋಡೋಕ್ಕೊಳ್ಳೆ ಬಾಡಿ ಬಿಲ್ಡ್ ಮಾಡ್ಕೊಂಡು ಭಿಕ್ಷೆ ಪಡ್ಕೊಂಡಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ದುಡ್ತೀನೋ ಆಗ್ಲಿಲ್ಲ ಅಂದ್ರೆ ಎಲ್ಲರೂ ದೊರಾಡೆ ಮಾಡ್ಕೊಂತೀನೋ. ಏನೋ ಈ ಕೆಲಸ ಮಾಡ್ತಿದ್ಯಾ? ಕಾರು ಬುಲೆಟ್ ಅಲ್ಲಿ ಓಡಾಡ್ತಾ ಇದ್ದಲ್ಲ, ಏನೋ ಇಂಥ ಪರಿಸ್ಥಿತಿ ಬಂದ್ಬಿಟ್ಟಿದ್ಯಾ? ನನ್ನ ಫ್ರೆಂಡ್ ಸಂಗು ಮಗ ಡ್ರೀಮ್ ಲೆವೆನಲ್ಲಿ ಆಡೋ ಕೋಟಿ ಬರುತ್ತೆ ಅಂತ ಆಡಿಸಿ ಈಗ ಬೋಟಿ ತಗೊಳಕ್ಕೂ ದುಡ್ಡು ಮಾಡ್ಬಿಟ್ಟು ಮಗ. ಗ್ರೇಟ್ ಅಲ್ವಾ? ಮುಖ್ಯ ವಿಷಯಕ್ಕೆ ಬರಲ್ಲ. ಸೊ ದ ಫಸ್ಟ್ ಟಾಪಿಕ್ ಇಸ್ ಇಸ್ಪೀಟ್ ಆಡ್ಬೇಕಾದ್ರೆ ಏನೆಲ್ಲ ಅಡ ಇಡ್ಬೋದು ಅಂತ. 10,000 ನನಗೆ ಗೆಲ್ಲೋದು. ಅಯ್ಯೋ, ಇನ್ಕ್ಲೂಡಿಂಗ್ ದೇರ್ ವೈಫ್. ನನ್ನ ಹೆಂಡ್ತಿನ ಇಡ್ತೀನಿ ಕಣ. ಮಹಾಭಾರತದ ಪಗಡೆ ಆಟದಲ್ಲೂ ಪಾಂಡವರು ದ್ರೌಪದಿನ ಅಡ ಇಡ್ಬೇಕಾದ್ರೆ ಅಷ್ಟು ಸಲ ಯೋಚನೆ ಮಾಡಿದ್ರು ಅಡ ಇಡ್ಬೇಕಾ ಬೇಡವಾ ಅಂತ. ಇವನು ಹಂಗೇನು ಇಲ್ಲ ನೋಡಿ, ಕೇರೇ ಇಲ್ಲ, ಬಂದ್ರೆ ಬೆಟ್ಟ ಹೋದ್ರೆ ಟಾಟಾ ಅಂತ ಆ ಥರ ಇದ್ದಾನೆ ಇವನು. ಇದನ್ನ ಯಾಕೆ ನೀವು ಕೆಟ್ಟ ರೀತಿಲಿ ಓದಿರೋ ಒಂಥರ ಮೋಟಿವೇಟ್ ಮಾಡ್ತಾನೆ ಅನ್ಕೊಳ್ಳಿ. ಈಗ ದುಡ್ಡಿಲ್ದಿರೋರು ಇಸ್ಪೀಟ್ ಆಡಿ ದುಡ್ಡು ಮಾಡ್ಬೋದು, ಲೈಫಲ್ಲಿ ಸಕ್ಸಸ್ ಆಗ್ಬೋದು ಅಂತ ಒಂದು ಹೇಳ್ಕೊಡ್ತಾ ಇರ್ಬೋದಲ್ಲ, ಒಂದು ಟಿಪ್ಸ್ ಮೋಟಿವೇಶನ್ ಕೊಡ್ತಾ ಇರ್ಬೋದಲ್ಲ. ನೀವು ಹಂಗೆ ತೊಗೊಳ್ಳಿ. ನೀವೆಲ್ಲನೂ ಕೆಟ್ಟ ರೀತಿಲಿ ತೊಗೋಬಾರ್ದಪ್ಪ ಜನ. ಹಿಂಗಾದ್ರೆ ನಮ್ಮ ಅಣ್ಣ ವಿಡಿಯೋ ಮಾಡೋದು ತುಂಬ ಕಷ್ಟ ಆಗುತ್ತೆ. ಬ್ರೋ ಆ ಥರ ಇಸ್ಪೀಟ್ಗೋಸ್ಕರ ಎಂತಿನಿ ಅಡ ಇಡೋದು ತಪ್ಪಲ್ವಾ? ನೋಡಿ ಇಲ್ಲೇ ನೀನು ತಪ್ಪು ತಿಳ್ಕೊಂಡಿರೋದು. ಅಣ್ಣ ಕೊಡ್ತಾ ಇರೋದು ರಾಂಗ್ ಇನ್ಫಾರ್ಮೇಶನ್ ಅಲ್ಲ, ಮೋಟಿವೇಶನ್. ನಿನ್ಗೆ ಕಾಣೋ ಅಣ್ಣ ಅವ್ನಿಗೆ ದೊಡ್ಡ ಮೋಟಿವೇಟರ್ ಅನ್ಕೊಬಿಟ್ಟು ಆದ್ರೆ ಅವ್ನಿಗೆ ಗೊತ್ತಿಲ್ಲ ಈ ವಿಡಿಯೋದಲ್ಲಿ ಆ ಹುಡುಗಿ ಕ್ಯಾರೆಕ್ಟರ್ ಎಷ್ಟು ಡ್ಯಾಮೇಜ್ ಆಗಿದೆ ಅಂತ. ಮೋಟಿವೇಟರ್ ಅಲ್ವಾ, ಏನು ಮಾಡಿದ್ರು ಸರಿನೇ. ಅಣ್ಣ ನಿಮ್ಮ ಹೆಂಡತಿನ ಅವನ ಹತ್ರ ಬಿಟ್ಟು ಹೋಗ್ತಿದ್ರಲ್ಲ, ನಿಮ್ಗೆ ಏನು ಬೇಜಾರಾಗ್ತಿಲ್ಲ? ಆ ಹುಡುಗ ಒಬ್ಬನೇ ನೋಡಿ ಅವ್ರ ಅಪ್ಪ ಮುಟ್ಟಿದ್ ಮಾತಾಡಿದ್ದು ಬೇಷ್ ಮೆಚ್ಚಬೇಕಲ್ಲ. ಅವಳು ಅವನ ಹೆಂಡ್ತಿನ ಕಣೋ. ಲಾಸ್ಟ್ ಟೈಮ್ ಸೋತಾಗ ಅವನು ನನ್ನ ಹತ್ರ ಬಿಟ್ಟು ಹೋಗಿದ್ದ. ವಿಡಿಯೋ ಇರೋದು ಇಷ್ಟು, ಟ್ವಿಸ್ಟ್ ಮಾತ್ರ ಇಷ್ಟು. ಎಲ್ಲಿ ಅಣ್ಣ ನೆಕ್ಸ್ಟ್ ವಿಡಿಯೋ ಬರಲಿ. ನಂಗೆ ಶಾಕ್ ಹೊಡಿತು, ನಿನ್ಗೂ ಶಾಕ್ ಹೊಡಿತಲ್ವಾ? ನಂಗೂ ಹೊಡಿತು, ನಿಮ್ಗೂ ಹೊಡಿತಲ್ವಾ? ಹಂಗಾದ್ರೆ ನಂದು ನಿಂದು ಜನ್ಮದ ಅನುಬಂಧ ಅನ್ಸುತ್ತೆ ಎಲ್ಲ. ಇದೊಂದೇ ವಿಡಿಯೋಗಳು ನೀನು ಕರೆಕ್ಟಾಗಿ ಮಾಡಿರೋದು. ನೀನು ಏನು ಅಂತ ನಮ್ಗೆ ಕರೆಕ್ಟಾಗಿ ತೋರಿಸಿದ್ಯಾ ನೋಡು. ನೀನು ಮಾಡೋ ಕಂಟೆಂಟ್ ಹಂಗೆ ಇರುತ್ತೆ ಅಂತ ಕರೆಕ್ಟಾಗಿ ತೋರಿಸಿದ್ಯಾ. ಸೂಪರ್. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ಮ ಕತೆ? ಓಕೆ ಏನಯ್ಯ? ಎಲ್ಲಿ ಅಣ್ಣ ನೆಕ್ಸ್ಟ್ ವಿಡಿಯೋ ಬರಲಿ. ಐ ಲವ್ ಯು. ಏನು ರೋಡಲ್ಲಿ ಪ್ರಪೋಸ್ ಮಾಡ್ತಿದ್ಯಾ? ಎಲ್ಲಾದ್ರೂ ಕಾಸ್ಟ್ಲಿ ಜಾಗದಲ್ಲಿ ಪ್ರಪೋಸ್ ಮಾಡಿದ್ರೆ ಎಕ್ಸೆಪ್ಟ್ ಮಾಡ್ತಿದ್ದೆ. ಹೌದಾ? ಒಂದೇ ಒಂದು ನಿಮಿಷ ಕಣ್ಮುಚ್ಚು. ಇವಾಗ ಐ ಲವ್ ಯು. ಇದಕ್ಕಿಂತ ಕಾಸ್ಟ್ಲಿಯಸ್ಟ್ ಜಾಗ ನಿಂಗೆ ಎಲ್ಲೂ ಸಿಗಲ್ಲ. ಐ ಲವ್ ಯು ಟು, ಐ ಲವ್ ಯು ಟು, ಐ ಲವ್ ಯು ಟು. ನೀವೇ ಅವನ ಪೆಟ್ರೋಲ್ ಬಂಕ್ ಓನರ್ ಅನ್ಕೋತೀರಾ? ಪೆಟ್ರೋಲ್ ಹಾಕೊಂಡಿರ್ಬೋದು, ಇಲ್ಲ ಅವ್ನು ಅವತಾರ ನೋಡ್ತೀರಾ, ಅವ್ನು ಗಾಡಿ ಏರ್ ಹಾಕೊಂಡಿರ್ಬೋದು, ಅಥವಾ ಕಸ ಬಿಡ್ಸೋನಿರ್ಬೋದು. ಎಲ್ಲಿ ಅಣ್ಣ ನೆಕ್ಸ್ಟ್ ವಿಡಿಯೋ ಬರಲಿ. ಅಲ್ಲಿ ನೋಡೆ, ವಾವ್ ನೋಡೆ ಹುಡುಗ ಎಷ್ಟು ಸಖತ್ತಾಗವನೆ. ಸಖತ್ತಾಗವನೆ ಮತ್ತೆ ಪ್ರಪೋಸ್ ಮಾಡತಾನೆ. ಇರು ಅವನಿಗೊಂದು ಲೆಟರ್ ಬರೀತೀನಿ. ಹುಡುಗಿರಾ ನೀವು ನೋಡಕ್ ಸೇಮ್ ಲವ್ ಮಾಕ್ಟೇಲಲ್ಲಿ ಬರೋ ಕಡ್ಡಿ ಮುದ್ದು ಮತ್ತೆ ಅವ್ಳ ಫ್ರೆಂಡ್ ತರನೇ ಕಾಣ್ತೀರಪ್ಪ. ಅವರೇ ನ್ಯಾಪ್ಕ್ ಆಗ್ಬಿಟ್ರು. ಯು ಹ್ಯಾವ್ ಥೈರಾಯ್ಡ್? ವಾಟ್ ಇಸ್ ಥೈರಾಯ್ಡ್? ಅದೇ ಕಣೆ ಒಡೆಗ್ ಮೊಸರ ಕಂಡು ತಿಂತಾರಲ್ಲ ಅದು.
ಹಾ ಎದ್ ಬಂದ ನಮ್ಮ ಗಂಡ್ಸು ಎದ್ ಬಂದ. ಹೇಯ್ ಹುಡುಗರಂದ್ರೆ ಏನ್ ಅನ್ಕೊಬಿಟ್ಟಿದ್ದೀರಾ ನೀವು ಹುಡುಗಿರು? ಚೆನ್ನಾಗಿರೋ ಹುಡುಗ ಸಿಕ್ಕರೆ ಸಾಕು ಹೇಳ್ತೀರಲ್ವ ನೀವು? ಅದ್ರಲ್ಲಿ ಬೇರೆ ಇನ್ಸ್ಟಾಗ್ರಾಮ್ ಐಡಿ ಬೇರೆ. ಹ್ಞೂ ಕಣಣ್ಣ, ನಿಂಗೆ ಆ ಹುಡುಗಿ ಸೆಟ್ ಆಗಲ್ಲ, ಬಿಸಾಕ್ ಥಗ್ ರಿಜೆಕ್ಟ್. ರಿಚ್ ಆಗಿರೋ ಹುಡುಗ ಸಿಕ್ಕರೆ ಸಾಕು ಅಂತ ಕಾಯ್ತಾ ಕುಂತಿರ್ತೀರಾ. ತಗೊಳ್ಳಿ ಇನ್ಸ್ಟಾಗ್ರಾಮ್ ಐಡಿನ. ಹುಡುಗರಂದ್ರೆ ಏನೋ ಅನ್ಕೋಬಿಟ್ಟವ್ರಿ ಇವರು. ಯಾರು ನೋಡ್ತಿಲ್ಲ. ಇನ್ಸ್ಟಾಗ್ರಾಮ್ ಹೆಂಗ್ ಯೂಸ್ ಮಾಡಲಿ? ಅಲ್ಲಿ ನೋಡಿದ್ರೆ ರಿಚ್ ಒಂದೇ, ಇಲ್ಲಿ ನೋಡಿದ್ರೆ ಕೀಪ್ಯಾಡ್ ಮೊಬೈಲ್ ಇಟ್ಕೊಂಡಿದ್ಯಾ. ಒಂದಕ್ಕೊಂದು ಸಂಬಂಧನೇ ಇಲ್ಲ ನೀನು ಹೇಳ್ತಾ ಇರೋದು. ಅದಕ್ಕೆ ಹೇಳ್ತೀನಿ ನಾನು ಲಾಜಿಕ್ ಇಲ್ದಿರಂಗೆ ವಿಡಿಯೋ ಮಾಡ್ತೀಯ ಅಂತ. ರಿಚ್ ಆಗಿರೋದನ್ನ ಕಾಯ್ತಾ ಇದ್ದೀರಲ್ಲ. ದಿಸ್ ಈಸ್ ಕಾಲ್ಡ್ ಕಾಂಟೆಂಟ್ ಕ್ರಿಯೇಷನ್. ನೋಡಿ ಕಲೀರಿ. ಶೀಘ್ರದಲ್ಲೇ ನಮ್ಮ ಅಣ್ಣ ದಚ್ಚು ಅವರು ಒಂದು ಕೋಚಿಂಗ್ ಸೆಂಟರ್ ಓಪನ್ ಮಾಡಿದ್ರೆ ತುಂಬ ಒಳ್ಳೇದು. ಹೌ ಟು ಮೇಕ್ ಕ್ರಿಂಜ್ ಕಾಂಟೆಂಟ್ ಆನ್ ಯೂಟ್ಯೂಬ್ ಅಂತ. ಸೊ ಗೈಸ್, ಇದು ಮಾಡಿದ್ದು ತಮಾಷೆಗಾಗಿ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ನಾನು ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ಉಜ್ಜಾಡಿ ನಿಮ್ಮ ಕಮೆಂಟ್ ಬಾಕ್ಸ್. ಸೊ ಜೋಕ್ಸ್ ಅಪಾರ್ಟ್, ಅಣ್ಣ ಮಾಡ್ತಾ ಇರೋ ಒಂದು ಒಳ್ಳೆ ಕೆಲಸಕ್ಕೆ ನಂದು ರೆಸ್ಪೆಕ್ಟ್ ಇದೆ. ಏನಂದರೆ ಅದು ಮಂಗಳಮುಖಿಯವ್ರಿಗೆ ಒಂದು ಹೆಲ್ಪ್ ಆಗಲಿ ಅಂತ ಅವರ ಪರ ಧ್ವನಿ ಇರ್ತಾ ಇರೋದು, ಅದು ನಂಗೆ ಇಷ್ಟ ಆಯಿತು ತುಂಬಾ. ಅದಕ್ಕಂತೂ ನಾನು ರೆಸ್ಪೆಕ್ಟ್ ಇರುತ್ತೆ. ಸೊ ನೀನು ಮಂಗಳಮುಖಿಯವ್ರ ಪರ ಏನು ಧ್ವನಿ ಇರ್ತಾ ಇದೆಯಾ, ಅವ್ರ ಪರ ಏನು ಕೆಲಸ ಮಾಡ್ತಾ ಇದೆಯಾ, ಅದನ್ನ ಮಾಡ್ಕೊಂಡು ಹೋಗು ಗುರು. ಹಿಂಗೆ ದೇವ್ರು ನಿಂಗೆ ಒಳ್ಳೇದು ಮಾಡಲಿ.